ಡಯಾಬಿಟಿಕ್ ನ್ಯೂರೋಪತಿ ಆಗಿರ್ಬೋದು, ಇದಕ್ಕೆ ಇದು ಅತ್ಯುತ್ತಮ ಆಹಾರ ಅಥವಾ ಸೂಪರ್ ಡಯಟ್. ಈಗ ಈ ಒಂದು ಅತ್ಯುತ್ತಮ ಆಹಾರದಲ್ಲಿ ಏನು ತಿನ್ನಬಾರದು ಅನ್ನೋದು ನಾನು ಹೇಳಿದ್ದೀನಿ. ಇದನ್ನು ಎಲ್ಲರೂ ಸಹ ಫಾಲೋ ಮಾಡಿದರೆ ನನ್ನ ಸಪ್ಲಿಮೆಂಟ್ ಆಗಲಿ ನನ್ನ ಮೆಡಿಸಿನ್ ಆಗಲಿ ಅಂತ ಅನ್ಬೋದು ಎಫೆಕ್ಟಿವ್ ಆಗೋದು ರಿಸಲ್ಟ್ಸ್ ಬರುತ್ತೆ. ಇದರಲ್ಲಿ 5 ಗ್ರಾಮಿಗಿಂತ ಮೇಲೆ ಉಪ್ಪು ತಿನ್ನಬಾರ್ದು. ಅದಕ್ಕೆ ಸಿಂಪಲ್ ಏನು ಮಾಡಬೇಕಂದ್ರೆ 1 ಗ್ರಾಮ್ದು ಸಾಶೆ ಸಿಗುತ್ತೆ ಸಾಲ್ಟ್ದು. ಆ ಸಾಶೆ 1 ಗ್ರಾಮ್ ಪಾಕೆಟನ್ನ ಬೆಳಗ್ಗೆ ನಾಷ್ಟಕ್ಕೆ 1 ಗ್ರಾಮು, ಮಧ್ಯಾಹ್ನ 1 ಗ್ರಾಮು, ಸಂಜೆ 1 ಗ್ರಾಮು. ಆವಾಗ ರಿಸಲ್ಟ್ ನೋಡ್ಬೋದು. ಯಾಕೆಂದರೆ ಸಾಲ್ಟು ಅಂದರೆ ಉಪ್ಪು ಮತ್ತು ಎಣ್ಣೆಗಳು ಮಿಕ್ಸ್ ಆದಾಗಿಂದನೇ ಬ್ಲಾಕೇಜಸ್ ಆಗೋದು ಅಂತ ವೈದ್ಯಕೀಯ ವಿಜ್ಞಾನ ಹೇಳುತ್ತೆ. ಅದಾದಮೇಲೆ ಬಾಡಿನಲ್ಲಿ ಹೂತಾ ಇದ್ದರೆ, ಅಂದರೆ ವಾಟರು ಲಂಗಲ್ಲಿರಲಿ, ಹೊಟ್ಟೆಯಲ್ಲಿರಲಿ ಅಥವಾ ಕಾಲಿನಲ್ಲಿ ಹೂತಾ ಇತ್ತಂದರೆ ಆವಾಗ 1 ಲೀಟ್ರ್ ಮೇಲೆ ನೀರು ಕುಡಿಬಾರ್ದು. ಮತ್ತು ಯಾವುದೇ ಎಣ್ಣೆ, ತುಪ್ಪ, ಬೆಣ್ಣೆ ತಿನ್ನಬಾರ್ದು. ಬರೀ ಒಗ್ಗರಣೆಗೆ ಏನು ನಾವು ಅರ್ಧ ಟೀ ಸ್ಪೂನ್ ಯೂಸ್ ಮಾಡ್ತೀವಿ, ಒಂಥರ ಒಂದು ಒಳ್ಳೆ ಅರೋಮಾ, ಅಂದರೆ ಒಂದು ಒಳ್ಳೆಯ ರೀತಿ ಅದು ಟೇಸ್ಟ್ಗೆ ಅಷ್ಟೇ ಯೂಸ್ ಮಾಡಬೇಕು. ಯಾವುದೇ ಹಾಲು ಮತ್ತು ಅದರ ಪ್ರಾಡಕ್ಟ್ಸ್ ಅಂದರೆ ಕ್ರೀಮ್ ಆಗಲಿ, ಐಸ್ ಕ್ರೀಮ್ ಆಗಲಿ, ಇವೆಲ್ಲ ತಿನ್ನಬಾರ್ದು. ಆದರೆ ಇದು ಮೊಸರು ತುಂಬ ಇಂಪಾರ್ಟೆಂಟ್, ಅದು ತಿನ್ನಬೇಕು. ಮತ್ತು ಬೇಕ್ರಿ ಪ್ರಾಡಕ್ಟ್ಸು, ಕೇಕ್ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು, ಕುಕ್ಕೀಸ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಅದನ್ನು ತಿನ್ನಬಾರ್ದು. ಮತ್ತು ಆಲ್ಕೋಹಾಲ್ ಮತ್ತು ಕೋಲ್ಡ್ ಡ್ರಿಂಕ್ಸು ಇವನ್ನೆಲ್ಲ ಕುಡಿಬಾರ್ದು. ಫ್ರೂಟ್ ಜ್ಯೂಸಸ್ಸು, ಫ್ರೆಶ್ ಜ್ಯೂಸ್, ಅದು ಏನು ಎಡಿಮಾ ಅಂದರೆ ವಾಟರ್ ಅಕ್ಯುಮುಲೇಷನ್ ಇಲ್ಲ ಅಂದರೆ ಬಾಡಿನಲ್ಲಿ ಕುಡಿಬೇಕು, ಇಲ್ಲಾಂದರೆ ಕುಡಿಬಾರ್ದು. ಈ ಪ್ಯಾಕ್ಡ್ ಜ್ಯೂಸ್ ಅಂತೂ ಕುಡಿಲೇಬಾರ್ದು. ಮತ್ತು ಏನು ತಿನ್ನಬೇಕು ಅದು ಭಾರಿ ಇಂಪಾರ್ಟೆಂಟು. ಇದು ವೆರಿ ಸಿಂಪಲ್, ಅದು ಲೈಫ್ ಸ್ಟೈಲನ್ನೇ ಚೇಂಜ್ ಮಾಡುತ್ತೆ. ಬಾಡಿ ಹೆಂಗೆ ಚೇಂಜ್ ಆಗೋದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಒಂದು ಪ್ರೀಬಯೋಟಿಕ್ಸ್ ತೊಗೊಳ್ಬೇಕು. ಫಸ್ಟ್ ಆಫ್ ಆಲ್ ಪ್ರೀಬಯೋಟಿಕ್ಸ್ ಅಂದರೆ ಏನು, ಪ್ರೋಬಯೋಟಿಕ್ಸ್ ಅಂದರೆ ಏನು ಅರ್ಥ ಮಾಡ್ಕೊಳ್ಬೇಕು. ಪ್ರೀಬಯೋಟಿಕ್ಸ್ ಅಂದರೆ ನಮ್ಮ ಹೊಟ್ಟೆಯಲ್ಲಿರುವ ಉಪಯುಕ್ತ ಜೀವಾಣು, ಅದರ ಆಹಾರ. ಇದು ಅಮ್ಮನಿಂದ ಬರೋದು ಮಗು ಆಗೋ ಸಮಯದಲ್ಲಿ. ಆ ಒಂದು ಉಪಯುಕ್ತ ಜೀವಾಣುಗಳಿಗೆ ಗೊತ್ತು ಯಾವ ಆರ್ಗನ್ಗೆ, ಅಂದರೆ ಯಾವ ಜೀವಕೋಶಕ್ಕೆ, ಸೆಲ್ಲಿಗೆ ಯಾವ ಪೋಷಕಾಂಶಗಳನ್ನು ಕೊಡಬೇಕು ಅಂತ. ಅದರ ಪ್ರಕಾರ ಅದು ಎನ್ಸೈಮ್ಸ್ನ ಉತ್ಪತ್ತಿ ಮಾಡುತ್ತೆ. ಆ ಎನ್ಸೈಮ್ಸು ಕೆಟ್ಲಿಸ್ಟ್ ಆಗಿ ನಾವು ಏನು ಆಹಾರ ತಗೊಳ್ತೀವಿ ಅದನ್ನ ಸಪ್ರೇಟ್ ಮಾಡಿ ಅದಕ್ಕೆ ಸಪ್ಲೈ ಮಾಡುತ್ತೆ. ಆದ್ದರಿಂದ ಅದರ ಪೋಷಣೆಗೆ ನಾವೇನು ಆಹಾರ ಕೊಡ್ತೀವಿ ಅದನ್ನು ಪ್ರೀಬಯೋಟಿಕ್ಸ್ ಅಂತೀವಿ. ಅದು ಮನೆಯಲ್ಲೇ ಇದೆ. ಅದು ಬೆಳ್ಳುಳ್ಳಿ, ಮೆಂತ್ಯಕಾಳು ಅಂದರೆ ನೆನೆಸಿದ್ದು, ಆಮೇಲೆ ಶುಂಠಿ. ಅದನ್ನು ಬೆಳಗ್ಗೆ ಸಪ್ಲಿಮೆಂಟ್ಸ್ ತಗೊಂಡಾದಮೇಲೆ ಆ ಒಂದು ಬೆಳ್ಳುಳ್ಳಿ 3ರಿಂದ 4 ಎಸಳು ಅಥವಾ 2ರಿಂದ 3 ಎಸಳು ಹಾಕ್ಕೊಂಡು ತಿನ್ನಬೇಕು. ಖಾರ ಆಯಿತು ಅಂದರೆ ನೀರು ಕುಡಿಬೇಕು. ನಂತರ ಶುಂಠಿ ಒಂದು ಅರ್ಧ ಸೆಂಟಿಮೀಟರು ಸ್ಲೈಸ್ ಮಾಡ್ಕೊಂಡು ತಿನ್ನಬೇಕು. ಆಮೇಲೆ ಮೆಂತ್ಯಕಾಳು ಅದನ್ನು ಇದು ನೆನೆಸ್ಬಿಟ್ಟು 1 ಟೀ ಸ್ಪೂನ್ ತಿನ್ನಬೇಕು. ಆಮೇಲೆ ಇದು ಬಾಳೆ ದಿಂಡಿನ ರಸ ಉಪಲಬ್ಧ ಇತ್ತು ಅಂದರೆ, ಸಿಕ್ತು ಅಂತಂದರೆ ಅದನ್ನು ಯಾವುದೇ ಒಂದು ಟೈಮಲ್ಲಿ 2 ಸರಿ ತೊಗೊಳ್ಬೋದು. ಒಂದು 100 ml ಅಥವಾ 60 ml. ಆಮೇಲೆ ಅಗಸೆ ಮಜ್ಜಿಗೆ ಅದು ಭಾರಿ ಇಂಪಾರ್ಟೆಂಟು. ಅದನ್ನು 2 ಬಾರಿ ತೊಗೊಳ್ಬೇಕು. ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಗೊಳ್ಳೋ ಹೊತ್ತಿನಲ್ಲಿ ಮೊದಲೇ ಆಹಾರ. ಅದಾದಮೇಲೆ ಹಸುವಿದ್ರೆ ಹಣ್ಣು ತಿನ್ನಬೇಕು ಸೆಕೆಂಡು. ಮತ್ತೆ ಹಸುವಿಲ್ಲ ಅಂತಂದರೆ ಬೇರೆ ತಿಂಡಿ ತಿನ್ನಬಾರದು. ಹಸುವಿದ್ರೇ ತಿನ್ನಬೇಕು, ಇಲ್ಲಾಂದರೆ ಹೊಟ್ಟೆ ಕೆಡುತ್ತೆ. ಆ ಈವ್ನಿಂಗು ಸ್ನ್ಯಾಕ್ಸ್ ಟೈಮ್ ಇನ್ನೊಂದ್ಸರಿ ತೊಗೊಳ್ಬೇಕು. ಇದರ ಮಹತ್ವಪೂರ್ಣ ಏನು? ಒಂದು, ಇದರಲ್ಲಿ ಲಿಗ್ನನ್ಸ್ ಇದೆ. ಇದು ಶರೀರನ ಡಿಟಾಕ್ಸ್ ಮಾಡುತ್ತೆ, ಪಂಚಕರ್ಮ. ಇನ್ನೊಂದು, ಇದರಲ್ಲಿ ಒಮೆಗಾ 3 ಒಮೆಗಾ 6 ಇದೆ. ಇದು ಎಂಟೈರ್ ಸೆಲ್ಯುಲಾರ್ ಮೆಟಬಾಲಿಕ್ ಆ್ಯಕ್ಟಿವಿಟಿ, ಸೆಲ್ಯುಲಾರ್ ರೆಸ್ಪಿರೇಟರಿ ಸಿಸ್ಟಮ್ನ ರೆಗ್ಯುಲೇಟ್ ಮಾಡುತ್ತೆ. ಅಷ್ಟು
ಇದರಲ್ಲಿ ತಾಕತ್ತಿದೆ. ಇದು ಡಾಕ್ಟರ್ ಜೋಹಾನಾ ಬಡ್ವಿಗ್ ಜರ್ಮನ್ ಲೇಡಿ ಕಂಡುಹಿಡಿದಿರೋದು. 45 ವರ್ಷ ಇದರ ಮೇಲೆ ರಿಸರ್ಚ್ ಮಾಡಿ ಕ್ಯಾನ್ಸರ್ ಪೇಷಂಟ್ಸ್ಗೆ. ಇದು ನನ್ನ ಮಗನು ಬ್ಲಡ್ ಕ್ಯಾನ್ಸರ್ ಇದ್ದಾಗ ನಾನು ಅವನ ಮೇಲೆ ಟ್ರೈ ಮಾಡಿ ಸಕ್ಸಸ್ ಆಗಿತ್ತು. ಇವತ್ತು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಇದನ್ನು ತಗೊಳ್ಳಿ. ಹೆಲ್ತಿ ಪರ್ಸನ್ 1 ಬಾರಿ, ಅನ್ಹೆಲ್ತಿ ಪರ್ಸನ್ 2 ಬಾರಿ, ಕ್ಯಾನ್ಸರ್ ಪರ್ಸನ್ 3 ಬಾರಿ. ಅದರಿಂದ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬರುತ್ತೆ. ಇದನ್ನು ಹೆಂಗೆ ಮಾಡಬೇಕು ಅದು ಭಾರಿ ಇಂಪಾರ್ಟೆಂಟು. 1, ಬೀಜವನ್ನು ಹುರಿಬಾರ್ದು. 2ನೇದು ಬೀಜವನ್ನು ಪೌಡ್ರ್ ಮಾಡಿ ಇಡಬಾರ್ದು. 3ನೇದು ಪೌಡ್ರ್ ಮಾಡಿದ್ದಾದ ಮೇಲೆ 15 ನಿಮಿಷದೊಳಗೆ ಅದನ್ನು ಕುಡಿದು ಬಿಡಬೇಕು. ಯಾವ ರೀತಿ? ಆ ಪೌಡ್ರ್ನಲ್ಲೇ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು, ಅಗಸೆ ಎಣ್ಣೆ. ಅದರಲ್ಲೇ 1 ಬಟ್ಲು ಮೊಸರು ಹಾಕಬೇಕು, 100ರಿಂದ 150 ಗ್ರಾಮು. ಚರ್ನ್ ಮಾಡಬೇಕು, ಎಣ್ಣೆ ಅಂಶ ಕಾಣಬಾರ್ದು. ಅದಾದಮೇಲೆ ನೀರು ಹಾಕಬೇಕು, ಮತ್ತೆ ಚರ್ನ್ ಮಾಡಬೇಕು, ಮತ್ತೆ ಅದನ್ನು ನೀರು ಹಾಕಿ ಮಜ್ಜಿಗೆ ರೂಪದಲ್ಲಿ ಮಾಡ್ಕೊಂಡು ಕುಡಿಬೇಕು. ಇದರ ವ್ಯಾಲ್ಯೂ 10ರಿಂದ 15 ಸಾವಿರ ರೂಪಾಯಿ ಅಂತ ಹೇಳ್ಬೋದು. ಹೆಂಗೆ ಇದನ್ನು ಮಾಡೋದು? 1-2 ರೂಪಾಯಿ ಖರ್ಚಾಗಲ್ಲ. 100 kg ಕಡಲೆ ಬೀಜನಲ್ಲಿ ಎಷ್ಟಿರ್ತದೋ ಲಿಗನನ್ನು ಮತ್ತು ಒಮೆಗಾ 3, ಒಮೆಗಾ 6 ಅಷ್ಟಿರುತ್ತೆ ಇದರಲ್ಲಿ. ಅದನ್ನು ನೆನಪಿಟ್ಕೊಳ್ಬೇಕು. ಸೆಕೆಂಡ್ ಒನ್ ಈಸ್ ಹಸಿ ತರಕಾರಿ ಜ್ಯೂಸು. ಇದನ್ನು 2 ಬಾರಿ ಕುಡಿಬೇಕು. ಯಾವಾಗ? ಮಧ್ಯಾಹ್ನ ಊಟದಕ್ಕೆ ಮುಂಚೆ 1 ಸರಿ, ಈವ್ನಿಂಗು ಡಿನ್ನರ್ ಮುಂಚೆ 1 ಸರಿ. ಇಂಪಾರ್ಟೆಂಟ್ ಏನು? ಈ ವೆಜಿಟೇಬಲ್ಸನ್ನು ಫಸ್ಟ್ ಲೀಚಿಂಗ್ ಮಾಡಬೇಕು. ಲೀಚಿಂಗ್ ಹೆಂಗೆ ಮಾಡಬೇಕು? ನೀರಲ್ಲಿ ಆ ವೆಜಿಟೇಬಲ್ಸ್ನ ಮುಳುಗಿಸ್ಬೇಕು ರಾತ್ರಿ. ಬೆಳಗ್ಗೆ ಈ ಬಾಯ್ಲ್ಡ್ ವಾಟರ್ನಲ್ಲಿ ಡಿಪ್ ಮಾಡಿ ಎತ್ತಿಬಿಟ್ಟು ಅದನ್ನು ಉಪಯೋಗಕ್ಕೆ ತರಬೇಕು. ಅದೇ ಲೀಚಿಂಗು. ಅದರಲ್ಲಿ ಎಲ್ಲ ಪೆಸ್ಟಿಸೈಡ್ಸು, ಪೊಟ್ಯಾಷ್ ಎಲ್ಲ ಆಚೆಗೆ ಬಂದುಬಿಡ್ತೈತೆ. ಇದನ್ನು ನಾವು ಇಂಪಾರ್ಟೆಂಟು ಜ್ಯೂಸರಲ್ಲಾಗಲಿ ಅಥವಾ ಮಿಕ್ಸ್ನಲ್ಲಿ ಮಾಡ್ಬೋದು. ಇದರಲ್ಲಿ ಏನೇನು ವೆಜಿಟೇಬಲ್ಸ್ ಹಾಕಬೇಕು ಅದನ್ನು ಸಿಂಪ್ಲಿಫೈಡ್ ಹೇಳ್ತೀನಿ. B3C4 ಅಂದರೆ 7 ಇಂಗ್ರೀಡಿಯೆಂಟ್ಸು. ಅದರಲ್ಲಿ ಒಂದು ಫ್ರೂಟು ಯಾವುದೇ ಆಗಲಿ, ಪೈನಾಪಲ್ಲು, ಆ್ಯಪಲ್ಲು ಯಾವುದೇ ಆಗಲಿ ರುಚಿಗೆ. ನಂಬರ್ 1 B3 ಅಂದರೆ ಬೀಟ್ರೂಟ್, ಬಾಟ್ಲ್ ಗಾರ್ಡ್ ಅಂದರೆ ಸೋರೆಕಾಯಿ, ಆಮೇಲೆ ಬೀಟ್ಲ್ ವೈನ್ ಅಂದರೆ ಇದು ಈಳ್ಳೆದೆಲೆ 1 ಅಥವಾ 2, ಇನ್ನು ಮಿಕ್ಕಿದೆಲ್ಲ ಈಕ್ವಲ್ ಕ್ವಾಂಟಿಟಿ. ಆಮೇಲೆ C4 ಕ್ಯಾರೆಟ್, ಕ್ಯಾಬೇಜ್, ಆಮೇಲೆ ಕೋರಿಯಾಂಡ್ರಮ್ ಕೊತ್ತಂಬರಿ ಸೊಪ್ಪು, ಆಮೇಲೆ ಕುಕ್ಕುಂಬರ್ ಸೌತೆಕಾಯಿ, ಆಮೇಲೆ ಒಂದು ಫ್ರೂಟು. ಇದನ್ನು ಜ್ಯೂಸ್ ತೆಗಿಬೇಕು. 2 ಸರಿ ತೊಗೊಳ್ಬೇಕು. ರಾತ್ರಿ ಬಿಫೋರ್ ಡಿನ್ನರ್, ಬೆಳಗ್ಗೆ, ಮಧ್ಯಾಹ್ನ ಬಿಫೋರ್ ಇಟ್. ನೆಕ್ಸ್ಟ್ ಫುಡ್, ಅದು ಭಾರಿ ಇಂಪಾರ್ಟೆಂಟು. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನ ಲಂಚ್ ಆಗಿರ್ಬೋದು, ಈವ್ನಿಂಗು ಡಿನ್ನರ್ ಆಗಿರ್ಬೋದು. ಅದರಲ್ಲಿ 30ರಿಂದ 40% ಮೇಲೆ ಇದು ತಿನ್ನಬಾರ್ದು. ಏನು? ಅನ್ನ ಆಗಲಿ, ರೊಟ್ಟೆ ಆಗಲಿ, ಮುದ್ದೆ ಆಗಲಿ, ಸಿರಿಧಾನ್ಯ ಆಗಲಿ, ಒಟ್ಟಾರೆ. ಯಾಕೆಂದರೆ ಅದೇ ಶುಗರ್ಸು, ಅದು ಕರಗಲ್ಲ. ಅದು ಕೂಲಿ ಮಾಡ್ದೇ ಕರಗೋದು. ಅದನ್ನು ಹೇಗೆ ಅಂದರೆ ಒಂದಿಷ್ಟು ಅನ್ನ ಹಾಕ್ಕೊಂಡ, ಇಷ್ಟು ಸಾರು ಹಾಕ್ಕೊಂಡ, ಇಷ್ಟು ಸೊಪ್ಪಿನ ಪಲ್ಯ ತಿಂದ, ಸಲಾಡ್ ಇಟ್ಕೊಂಡ, ಆಟೋಮೆಟಿಕ್ಲಿ ಹೊಟ್ಟೆ ತುಂಬ್ತೈತೆ. ಮುದ್ದೆ ಇಷ್ಟಿಟ್ಕೊಂಡ, ಸೊಪ್ಪಿನ ಪಲ್ಯ ಜಾಸ್ತಿ ಇಟ್ಕೊಂಡ. ಸೊ ಅದನ್ನು ಆ ರೀತಿ ಮೈಂಡ್ ಸೆಟ್ ಮಾಡ್ಕೊಂಡು ಮಾಡಬೇಕು. ಪ್ರಿಪ್ರೇಷನ್ ಏನು ಬೇಕಾದ್ರೂ ಹಾಕ್ಬೋದು. ಮಸಾಲೆ ಹಾಕ್ಬೋದು, ಅದರಲ್ಲಿ ಟೊಮ್ಯಾಟೊ, ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಹಾಕ್ಬೋದು. ಆದರೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಬೇಕು. ಉಪ್ಪು ಮಾತ್ರ ಆಗದ ಮುಂಚೆ ಪೇಷಂಟ್ ತೆಗೆದುಬಿಡಬೇಕು. ಕೆಲವರಿಗೆಲ್ಲ ಮಸಾಲೆ ಜಾಸ್ತಿ ಇತ್ತು ಅಂತಂದರೆ ಅನಾರೋಗ್ಯ ಆಗುತ್ತೆ ಅಂತ, ಅವೆಲ್ಲ ಸುಳ್ಳು. ಎಲ್ಲ ಮಸಾಲೆ ಸ್ಪೈಸಸ್ಸು ಮೆಡಿಸಿನ್ ವ್ಯಾಲ್ಯೂ ಇದೆ. ಏನು ಕೆಟ್ಟದಂದರೆ ಎಣ್ಣೆ, ಬೆಣ್ಣೆ, ತುಪ್ಪ ಮತ್ತು ಉಪ್ಪು, ಇವನ್ನ ಇದು ಮಾಡಬಾರ್ದು. ಇದಕ್ಕೆ ಪೇಷಂಟ್ಸ್ಗೆ ನಾರ್ಮಲ್ ಆದಮೇಲೆ ಎಂಜಾಯ್ ಮಾಡ್ಕೊಳ್ಳಿ, ಕಂಫರ್ಟಬಲಿ, ಓವರ್ ಮಾಡೋಕ್ಕೆ ಹೋಗಬಾರ್ದು. ಸೊ ಆದ್ದರಿಂದ ಬರೀ ಒಗ್ಗರಣೆ ಕೊಡಬೇಕು ವಿನಃ, ಅರ್ಧ ಟೀ ಸ್ಪೂನ್ ಗೀ ಆಗಲಿ, ಒಳ್ಳೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದ್ದರೆ ಕೊಡಬೇಕು ವಿನಃ ಅದನ್ನು ಜಾಸ್ತಿ ಹಾಕಿ ಫ್ರೈ ಮಾಡಿ ಪೇಷಂಟ್ಸ್ಗೆ ಹಾಳು ಮಾಡಬಾರ್ದು. ಯಾಕಂದರೆ ನನ್ನ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲಲ್ಲಿ ನಾನು ಹೇಳ್ದಂಗೆ ಮಾಡಿದ್ರೇ ಎಲ್ಲ ಸಕ್ಸಸ್ ಆಗೋದು. ಯಾಕೆಂದ್ರೆ ನನ್ನ ಹತ್ರ ಬರೋರು ಎಲ್ಲ ಹಾಸ್ಪಿಟಲ್ಸ್ ನೋಡಿ
ಇನ್ನೇನು ಆಗಲ್ಲ ಅನ್ನೋ ಟೈಮಲ್ಲಿ ನನ್ನ ಹತ್ರ ಬರೋದು 99%, ಇಲ್ಲಾಂದರೆ ವರ್ಡ್ ಆಫ್ ಮೌತಿಂದ ಬರೋದು. ಆದ್ದರಿಂದ ಮತ್ತು ಫಿಶ್ ಭಾರಿ ಇಂಪಾರ್ಟೆಂಟು ಸೆಲ್ ರಿಜಿನರೇಷನ್ಗೆ. ಆದರೆ ಫಿಶ್ ಹೆಂಗೆ ಮಾಡಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಅದನ್ನು ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದು, ಅದನ್ನು ಬೇಕ್ ಮಾಡಬೇಕು. ಅದಕ್ಕೆ ಹಸಿಮೆಣಸಿಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಮಾಡಿ ಇದು ಮಾಡಬೇಕು. ಆಮೇಲೆ ಅದನ್ನು ತವಾ ಬಿಸಿ ಮಾಡಿ 1 ಟೇಬಲ್ ಸ್ಪೂನ್ ನೀರು ಹಾಕಿದ್ರೆ ಅದೇ ಎಣ್ಣೆ ಟೈಪ್ ಓಡಾಡ್ತದೆ, ಅದರಲ್ಲೇ ಅದುಮಿ ಫ್ರೈ ಮಾಡ್ಬೋದು. ಅಥವಾ ಸಾರು ಮಾಡ್ಬೋದು. ಸಾರಲ್ಲಂತೂ ನಮ್ಗೆ ಗೊತ್ತು ಎಣ್ಣೆ ಯೂಸ್ ಆಗಲ್ಲ, ಬರೀ ಅರ್ಧ ಟೀ ಸ್ಪೂನು ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಇದು ಮಾಡಬೇಕು. ಇದು ಭಾರಿ ಇಂಪಾರ್ಟೆಂಟು. ಇದು ಕಿಡ್ನಿಯಿಂದ ಹಿಡಿದು ಎಲ್ಲ ಆರ್ಗನ್ಸು ರೀಜನರೇಷನ್ ಮಾಡ್ತದೆ ಸೆಲ್ಲನ್ನು. ಆಮೇಲೆ ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನ್ ಇದರಲ್ಲಿದೆ ಆದ್ದರಿಂದ. ಮತ್ತು ನೆಕ್ಸ್ಟ್ ಇದು ಚಿಕನ್ ಆಯಿಲ್ದಂಗೆ ಮಾಡೋದು ಕಲಿಬೇಕು. ಮಸಾಲ ಏನು ಬೇಕಾದ್ರೂ ಹಾಕ್ಬೋದು, ಉಪ್ಪು ಮಾತ್ರ ನಾನು ಹೇಳ್ದಂಗೆ ಇದು ಮಾಡಬೇಕು. ಮತ್ತು ಕೆಮ್ಮು ಮತ್ತು ಡ್ರೈ ಕಾಫು ಮತ್ತು ಜ್ವರ ಎಲ್ಲ ಬಂತು ಅಂದರೆ ಮಸಾಲ ಕಷಾಯ ಕುಡಿಯೋದು ಕಲಿಬೇಕು. ಆ ಮಸಾಲ ಕಷಾಯ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಬೆಲ್ಲ, ಶುಂಠಿ, ಕರಿಮೆಣಸು, ಏಲಕ್ಕಿ, ಆಮೇಲೆ ಲವಂಗ, ಆಮೇಲೆ ಚಕ್ಕೆ ಇವನ್ನೆಲ್ಲ ಕುಟ್ಬಿಟ್ಟು 200 ml ನೀರಲ್ಲಿ ಬಾಯ್ಲ್ ಮಾಡಿಬಿಟ್ಟು ಟೀ ಹಂಗೆ ಎಷ್ಟು ಹೊತ್ತು ಬೇಕಾದ್ರೂ ಕುಡಿಬೋದು. 500 ml ಎವ್ರಿ ಡೇ. ಫಾಸ್ಟಾಗಿ ಇದು ರಿಲೀಫ್ ಆಗುತ್ತೆ. ಇದಕ್ಕೇನು ಟ್ಯಾಬ್ಲೆಟ್ಸ್ ಅವೆಲ್ಲ ತೊಗೊಳ್ಳೋದೇನು ಬೇಕಾಗಿಲ್ಲ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಅವಾಯ್ಡ್ ಮಾಡುವಂಥ ಟ್ಯಾಬ್ಲೆಟ್ಸು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು. ಅದು ಬೆನಿಫಿಷಿಯಲ್ ಮೈಕ್ರೋಬ್ಸ್ ಹೊಟ್ಟೆನಲ್ಲಿ ಇದನ್ನು ಹಾಳು ಮಾಡುತ್ತೆ. ಎರಡನೇದೇನು ಅಂತಂದರೆ ಬ್ಲಡ್ ಥಿನ್ನರು ಮತ್ತು ಇದು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸು, ಆಮೇಲೆ ವೈಟಮಿನ್ ಡಿ, ವೈಟಮಿನ್ B12 ಇವೆಲ್ಲನೂ ಅವಾಯ್ಡ್ ಮಾಡ್ಬೋದು. ಎಲ್ಲನೂ ಫುಡ್ಡಲ್ಲೇ ಇದೆ. ಮತ್ತು ಇನ್ನೊಂದು ಸೂಪರ್ ಸೀರಿಯಲ್ ಫುಡ್ ಅಂತ ನಾನು ಡೆವಲಪ್ ಮಾಡಿದ್ದೀನಿ. ಆ ರೆಸಿಪಿ ಅದನ್ನು ನಾವು ಕನ್ನಡದಲ್ಲಿ ಸಿಂಪಲ್ಲಾಗಿ ಬಿಸಿಬೇಳೆ ಬಾತ್ ಅಂತ ಹೇಳ್ಕೊಳ್ಬೋದು. ಏನು 20-25% ಗೋಧಿ ನುಚ್ಚು ಅಥವಾ ಅಕ್ಕಿ, ರಿಮೈನಿಂಗ್ 5% ಬೇಳೆ. ಯಾವ ಬೇಳೆನ ಆಗ್ಬೋದು. ಅದರಲ್ಲಿ ತೊಗರಿ ಬಿಟ್ಟು, ಆಮೇಲೆ ಹುರುಳಿ ಬಿಟ್ಟು, ಆಮೇಲೆ ಅದರಲ್ಲೇನೇ ಯಾವುದು ಪೇಷಂಟಿಗೆ ಖುಷಿ ಆಗ್ತದೋ ಆ ತರಕಾರಿ, ಟೊಮ್ಯಾಟೊ, ಆಮೇಲೆ ಅದರಲ್ಲಿ ಆಲೂಗೆಡ್ಡೆ, ಆಮೇಲೆ ಕ್ಯಾರೆಟು, ಬೀನ್ಸು, ಆಮೇಲೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹೈಲಿ ಮೆಡಿಸಿನ್ ವ್ಯಾಲ್ಯೂ ಅವೆಲ್ಲ ಹಾಕಿ ಟೊಮ್ಯಾಟೊ ಹಾಕಿಬಿಟ್ಟು ಅದರಲ್ಲೇ ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಮತ್ತು ಕರಿ ಲೀವ್ಸ್ ಹಾಕಿಬಿಟ್ಟು ಬಾಯ್ಲ್ ಮಾಡಿಬಿಟ್ರೆ ಸಾಕು. ಹೆಂಗಿರುತ್ತೆ ಅಂದರೆ ಕುಕ್ಕರಲ್ಲಿ ಒಳ್ಳೆ ಇದಕ್ಕೆ ಬೇಳೆ ಸಾರು ಅನ್ನ ತಿಂದಾಗಿರ್ತದೆ, ಅಷ್ಟು ಸೊಗಸಾಗಿರುತ್ತೆ. ಅದು ಎಂಟೈರ್ ಬಾಡಿನ ನರಿಷ್ ಮಾಡುತ್ತೆ. ಅದನ್ನು ಕಲಿಬೇಕು.